ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಶರಫ್ ಫ್ರಮ್ ಟೆಕ್ ಕ್ರ್ಯಾಂಕ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತಿನ ದಿನಗಳಲ್ಲಿ ಒಂದು ಟಾಪಿಕ್ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಿದೆ. ಟಾಪಿಕ್ ನ ರಾಜಕೀಯ ಪ್ರೇರಿತ ಅಂತ ತುಂಬಾ ಜನ ಬಿಂಬಿಸೋಕೆ ಟ್ರೈ ಮಾಡ್ತಿದ್ದಾರೆ. ಅವರು ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ದಲೆ ಮಾಡಿದ್ರು, ಅದು ನಮಗ್ ಗೊತ್ತಿಲ್ಲ. ಓಕೆ, ಬಟ್ ನನ್ನಂಗ್ ಕೇಳ್ತು ಅಂದ್ರೆ ಒಳ್ಳೆ ಡಿಸಿಷನ್ ನ ತಗೊಂಡಿದ್ದಾರೆ. ಆಯ್ತಾ? ಯಾವ್ದ್ರ ಬಗ್ಗೆ ಅಪ್ಪ ಅಂತಂದ್ರೆ RSS ಬಗ್ಗೆ ಅಲ್ಲ. ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. RSS ಆಗ್ಲಿ, ಇಲ್ಲ ಕಾಂಗ್ರೆಸ್ ಆಗ್ಲಿ, ಇಲ್ಲ JDS ಆಗ್ಲಿ, ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ನಮ್ಮ ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ. ಆಯ್ತಾ? ರಾಜಕೀಯದ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಇಷ್ಟ ಇಲ್ಲ. ಇವತ್ತಿನ ದಿನ ನಮಗ್ ಬೇಕಿರೋದು ಏನಪ್ಪಾ ಅಂತಂದ್ರೆ, ಗೂಗಲ್ AI ಹಬ್ ಅನ್ನೋದು ಬೆಂಗಳೂರಿಗೆ ಬರ್ಬೇಕಾಗಿತ್ತು. ಆದರೆ ಪಕ್ಕದ ರಾಜ್ಯಕ್ಕೆ ಹೋಗಿದೆ. ಇದು ತುಂಬಾ ಜನ ರಾಜಕೀಯ ಪ್ರೇರಿತವಾಗಿ ಬಿಂಬಿಸ್ತಾ ಇದ್ದಾರೆ. ಅಂದ್ರೆ ಗೂಗಲ್ AI ಹಬ್ ಅನ್ನೋದು ಬೆಂಗಳೂರಿಗೆ ಬರ್ಬೇಕಾಯ್ತು ಅಂತ ಒಂದು ದೊಡ್ಡ ಕಂಪನಿನ ಬಿಟ್ಟು ಜನಗಳಿಗೆ ಏನು ಆನ್ಸರ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡ ಮೇಲೆ ಅವರು RSS ಅನ್ನೋ ಒಂದು ಟಾಪಿಕ್ ನ ತಗೊಂಡು ಬ್ಯಾನ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೋಗ್ತಾ ಇದಾರೆ ಅಂತ ತುಂಬಾ ಜನ ಮಾತಾಡ್ತಿದ್ದಾರೆ. ಅವ್ರು ಬ್ಯಾನ್ ಮಾಡ್ಕತ್ತಾರೋ ಇಲ್ಲ ಬಿಡ್ಕತ್ತಾರೋ ನಮ್ಗೆ ಯಾಕೆ ಗುರು? ಓಕೆನಾ? ನೀನ್ ಏನಕ್ಕೆ ಗುರು ಬಂದಿದ್ಯಾ ಮಾತಾಡಕ್ಕೆ ಅಂತ ಕೇಳ್ಬೋದು. ಅದಕ್ಕೆ ನಾ ಹೇಳ್ತಾ ಇರೋದು, ಸ್ವಲ್ಪ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕ್ಲೀನ್ ಆಗಿ ನೋಡಿ. ಓಕೆ, ಗೂಗಲ್ AI ಹಬ್ ಅನ್ನೋದು ಒಂದು ಸರ್ವರ್ ಬೇಸ್ ಕಂಪ್ನಿ. ಓಕೆ, ಗೂಗಲ್ ಅನ್ನೋದೇ ಸರ್ವರ್ ಬೇಸಸ್ ಕಂಪ್ನಿ. ಅದು ತುಂಬಾ ಅಂದ್ರೆ ತುಂಬಾ ಮಷಿನರಿ ಐಟಮ್ಗಳನ್ನ ತನ್ನ AI ಹಬ್ ಅಲ್ಲಿ ಅಳವಡಿಸಿರುತ್ತೆ. ಆ ಮಷಿನರಿ ಐಟಮ್ ತುಂಬಾ ಅಂದ್ರೆ ತುಂಬಾ ಬಿಸಿ ಆಗ್ತಾ ಇರುತ್ತೆ. ಓಕೆ, ಹೀಟ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಹೀಟ್ ಎಷ್ಟಿರುತ್ತೆ ಅಂದ್ರೆ, ನಿಮ್ಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಯಾವ್ದೋ ಒಂದು 100 ಗಾಡಿ ಲಾರಿಗಳ ಇಂಜಿನ್ ಹತ್ರ ಹೋದಾಗ ನಿಮ್ಗೆ ಎಷ್ಟು ಹೀಟ್ ಪ್ರೆಷರ್ ಆಗುತ್ತೆ, ಅದು ಒಂದು ಮಷಿನ್ ಹೀಟ್ ನ ಹೊರಗಡೆ ಬಿಡ್ತಾ ಇರುತ್ತೆ. ಓಕೆ, ಆ ಹೀಟ್ ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಗೂಗಲ್ಗೆ ಬೇಕಿರುವಂತ ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಒಂದೇ ಒಂದು ಮೆಟೀರಿಯಲ್ ಏನಪ್ಪಾ ಅಂದ್ರೆ ಅದು ಇಂಡಿಯಾದಲ್ಲೇ ಇರೋದು. ಓಕೆ, ಅದಕ್ಕಿಂತ ಮುಂಚೆ ಇದು ಗೂಗಲ್ AI ಹಬ್ ಅನ್ನೋದು ಇಂಡಿಯಾಗಿಂತ ಬೇರೆ ದೇಶಗಳಲ್ಲಿ ಮಡಗಿದ್ರೆ ಅದಕ್ಕೆ ಗೂಗಲ್ ಅನ್ನೋದಕ್ಕೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್. ಯಾಕಪ್ಪ ಅಂತಂದ್ರೆ, ಅದು AI ಹಬ್ ಅನ್ನೋ ಡೇಟಾಬೇಸ್ ಕಂಪ್ನಿ ಏನಿದೆ ಅದು ಆ ದೇಶದ ಕಾನೂನು ಬದ್ಧತೆಗೆ ಒಳಗೊಂಡಿರುತ್ತೆ. ಓಕೆ, ಇನ್ ಕೇಸ್ ಅವಾಗ ಏನೋ ಗೌರ್ಮೆಂಟ್ ನಮ್ಗೆ ಆ ಡೇಟಾ ಕೊಡಿ, ಈ ಡೇಟಾ ಕೊಡಿ ಅಂದ್ರೆ ಪಟ್ ಅಂತ ಕೊಡ್ಬಿಡ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ ತುಂಬಾ ಕಂಪ್ನಿಗಳು ಫಾರಿನ್ ಅಲ್ಲಿ ಡೇಟಾಬೇಸ್ ಕಂಪ್ನಿಗಳನ್ನ ಮಡಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಕೇಳಿದಾಗ ಕೊಡಕ್ಕಾಗಲ್ಲ ಅಂತ ಈಸಿಯಾಗಿ ಮಾರ್ಕ್ ಕೊಡದಂಗೆ ಹೇಳ್ಬೋದು. ಅದಕ್ಕೆ ತುಂಬಾ ಕಂಪ್ನಿಗಳು ಡೇಟಾಬೇಸ್ ಕಂಪ್ನಿಗಳು ಯಾವಿದೆ ಅದೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಡೇಟಾ ಸೆಂಟರ್ಗಳನ್ನ ಮಡಗಿರುತ್ತೆ. ಇದು ಕೂಡ ಬೇರೆ ದೇಶಗಳಲ್ಲಿ ಮಡಗ್ಬೋದು. ಆದ್ರೆ ಇವಾಗ ಬೆಳಿತಿರುವಂತ AI ಹಬ್ ಅನ್ನೋದು ಅಂದ್ರೆ, ಇವಾಗ ಯಾವ್ದಾವ ಕಂಪ್ನಿಗಳು AI ಅನ್ನ ಅಳವಡಿಸ್ಕೊಳ್ತಿದೆ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಒಂದೇ ಒಂದು ಏನಪ್ಪಾ ಅಂತಂದ್ರೆ ನೀರು. ಓಕೆ, ನೀರು ಬೇಕಿರುತ್ತೆ. ಆ ಕಂಪ್ನಿಗೆ ನೀರು ಅನ್ನೋದು, ಈಗ ಯಾರ್ಯಾರು ತನ್ನ ಹತ್ರ ಒಂದು ಮೊಬೈಲ್ ಇದೆ, ನನ್ನ ಹತ್ರ ನಾಲ್ಗೆ ಇದೆ, ಹೆಂಗ್ ಬೇಕಂಗೆ ಬಂದು ಮಾತಾಡ್ಬೋದು ಅಂತ ಹೇಳ್ತಿರ್ತಾರಲ್ಲ, ಅವ್ರಗಳನ್ನ ಸ್ವಲ್ಪ ವಿಡಿಯೋಗಳನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದೇನ್ ನಿಮ್ಮ ತೋಟದಿಂದ ನಿಮ್ಮ ನಲ್ಲಿಯಿಂದ ತಗೊಂಡೋಗಿ ಅದಕ್ಕೆ ನೀರ್ ಬಿಡಕ್ ಆಗಲ್ಲ. 1 ವರ್ಷಕ್ಕೆ ಅರ್ಥ ಮಾಡ್ಕೊಳ್ಳಿ, 1 ವರ್ಷಕ್ಕೆ ಮಿನಿಮಮ್ ಅಂದ್ರು 2024 ಮೇ ಬಿ ಡೇಟಾ ಅದ್ರ ಪ್ರಕಾರ 3.2 ಬಿಲಿಯನ್ ನೀರು ಬೇಕಾಗುತ್ತೆ 1 ವರ್ಷಕ್ಕೆ. ಅದು ಇಂಡಿಯಾದಲ್ಲ ಹೇಳ್ತಿರೋದು, UK
ಅಂಡ್ USA. ಆ ಲೆಕ್ಕದ ಬೇಸ್ ನಾನು ಹೇಳ್ತಾ ಇರೋದು. ಅಲ್ಲಿ ಕಂಡೀಷನ್ ಇರುತ್ತೆ, ಇಷ್ಟೇ ಡೇಟಾಬೇಸ್ ಇರಬೇಕು ಈ ದೇಶದಲ್ಲಿ, ಇಷ್ಟೇ ಇರಬೇಕು ಅಂತ. ಅದು ಗೂಗಲ್ ಇದೇ ಹೇಳ್ತಾರದು, ನಾನು ಬೇರೆ ಕಂಪ್ನಿದಲ್ಲ ಹೇಳ್ತಾ ಇರೋದು. ಆ ಡೇಟಾ ಪ್ರಕಾರ ಹೇಳ್ತಿರೋದು ನಿಮ್ಗೆ. ಆ ಡೇಟ್ ಇನ್ನ ಗೂಗಲ್ AI ಹಬ್ಬು ಇನ್ನೂ ಅಪ್ಗ್ರೇಡ್ ಆಯ್ತಾ ಅಂದ್ರೆ ಅದು ಸರ್ವರು ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಮಷಿನರಿ ಐಟಮ್ಗಳು ಬರ್ತವೆ. ಅದಕ್ಕೆ ತುಂಬಾ ಅಂದ್ರೆ ತುಂಬಾ ನೀರ್ಗಳು ಬೇಕಾಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದಾಗ ಬೆಂಗಳೂರಲ್ಲಿ ಗೂಗಲ್ AI ಹಬ್ ಅನ್ನೋದು ಬೇಕಿತ್ತಾ? ನನ್ನ ಪ್ರಕಾರ ಕೇಳ್ತು ಅಂದ್ರೆ ಬೇಡ ಗುರು. ಯಾಕೆಂದ್ರೆ ಬೆಂಗಳೂರಿಗೆ ಕೆಲಸ ಸಿಗುತ್ತೆ, ಊಟ ಸಿಗುತ್ತೆ, ಅದ್ರ ಜೊತೆಗೆ ನೀರು ಕೂಡ ಬೇಕಿರುತ್ತೆ. ನೀರು ಅನ್ನೋದು ಬೆಂಗಳೂರಿಗೆ ಒಂದು ಬೇರೆ ಇದರಿಂದ ಡಿಪೆಂಡ್ ಆಗಿರುತ್ತೆ. ಇಲ್ಲೇ ಏನೋ ಸೃಷ್ಟಿ ಆಗಲ್ಲ. ನಿಮಗೆ ಕ್ಲೀನ್ ಆಗಿ ಅರ್ಥ ಆಗಬೇಕು ಅಂದ್ರೆ ಕಾವೇರಿ ನೀರಿಗೆ ಡಿಪೆಂಡ್ ಆಗಿದೆ. ಇನ್ನು ಬೇರೆ ಬೇರೆ ನೀರಿಗೂ ಡಿಪೆಂಡ್ ಆಗಿರುತ್ತೆ. ಮೇನ್ ಅನ್ನೋದು ಕಾವೇರಿ ನೀರಿಗೆ ಡಿಪೆಂಡ್ ಆಗಿರುತ್ತೆ. ಆ ಕಾವೇರಿ ನೀರು ಯಾವ ತರ ಡಿವೈಡ್ ಆಗುತ್ತೆ ಹೇಳಿ? ಸ್ವಲ್ಪ ರೈತರಿಗೆ, ಪಕ್ಕದಲ್ಲಿರೋ ರಾಜ್ಯಕ್ಕೂ ಬೇರೆ ಕೊಡ್ಬೇಕು, ಅದಾದ್ಮೇಲೆ ಬೆಂಗಳೂರಿಗೂ ಕೂಡ ಕೊಡ್ಬೇಕಾ. ನೀವು ಬರ ಬೆಂಗಳೂರಿಗೆ ಅಂತ ಡಿವೈಡ್ ಮಾಡಿರೋ ನೀರನ್ನ ಅದು AI ಹಬ್ಬಿಗೆ ಬಿಟ್ಬಿಟ್ರೆ ಬೆಂಗಳೂರವ್ರು ಏನ್ ಕುಡಿತಾರೆ ಇವರು? ಇಲ್ಲ ಬೆಂಗಳೂರು ಬಿಟ್ಬಿಟ್ಟ ರೈತರು ಕೊಡ್ತಾ ಇದೀವಲ್ಲ ಅದನ್ನ ಕಟ್ ಮಾಡಿ ಅಂತ ಹೇಳಕ್ಕಾಗುತ್ತಾ? ಬರ್ತಾರೆ ಹೈವೇನ ಹಂಗೆ ಬಂದ್ ಮಾಡಿ ಇದ್ ಮಾಡ್ತಾರೆ. ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡೆಯಕ್ಕಾಗಲ್ಲ. ಗುರು ನೀನ್ ಹೇಳ್ತಿರೋ ನಿಜ. 1,00,000ಕ್ಕಿಂತ ಜಾಸ್ತಿ ಕೆಲ್ಸಗಳು ಸಿಗ್ತಾ ಇತ್ತು ಹಂಗೆ ಹಿಂಗೆ ಅಂತ ಅನ್ಬೋದು. ಹೌದು ಗುರು, ಸಿಕ್ತಿತ್ತು. ಆದ್ರೆ ಅದು ನಮ್ಮ ಅತ್ತೆ ಮನೆ ಕಂಪ್ನಿ ಅಲ್ಲ, ಮಾವು ಮನೆ ಕಂಪ್ನಿಗಳು ಅಲ್ಲ. ಸ್ಕಿಲ್ ಬೇಸ್ ಕೊಡೋ ಅಂತ ಕಂಪ್ನಿ. ನಿನ್ನ ಹತ್ರ ಸ್ಕಿಲ್ ಇತ್ತು ಅಂದ್ರೆ ನೀನ್ ಎಲ್ಲಿ ಬೇಕಾದ್ರೂ ಹೋಗಿ ಕೆಲಸ ಮಾಡ್ಬೋದು. ಹಂಗಿದ್ರೆ ಆಲ್ರೆಡಿ ಬೆಂಗಳೂರು ಎಷ್ಟು ಲಕ್ಷ ಕಂಪ್ನಿಗಳಿದೆ. ಒಂದೊಂದು ಕಂಪ್ನಿಲಿ ಜಸ್ಟ್ ಒಂದು 10% ಅಂತ ಕನ್ನಡಿಗರಿಗೆ ಅಂತಾನೆ ಕೆಲಸ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟು ಲಕ್ಷ ಜನ ನಿರುದ್ಯೋಗಿಗಳಿಂದ ಹೊರಗಡೆ ಬಂದಿರೋರು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸುಮ್ನೆ ನನ್ನ ಹತ್ರ ಒಂದು ಮೊಬೈಲ್ ಇದೆ, ನನ್ನ ಹತ್ರ ಏನೋ ಇದೆ, ಅದಿದೆ ಇದಿದೆ ಅಂದ್ಬಿಟ್ಟು ಒಂದೇ ಮಾತಾಡೋದಿಲ್ಲ. ಅದಕ್ಕೆ ಏನ್ ಬೇಕು, ಏನ್ ಬೇಡ, ಆ ಸರ್ವರ್ ಬಂತು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ನೀರು? ಪಕ್ಕದ ರಾಜ್ಯಕ್ಕೆ ಆರಾಮಾಗಿ ಒಂದ್ಸತಿ ನೀರು ನೀರು ಅಂತ ಹೇಳ್ತಾ ಇರ್ತಾರೆ. ಅವಾಗಲೇ ಆರಾಮಾಗಿ ಆ ನೀರ್ನ ಅವ್ರಿಗೆ ಬಿಡ್ಬೋದು. ಕೆಲಸಗಳು ಸೃಷ್ಟಿ ಆಗ್ತಿತ್ತಲ್ಲ ಅಂತ ಅನ್ಬೋದು. ಆಗ್ತಿತ್ತು. ಸ್ಕಿಲ್ ಇತ್ತು ಅಂದ್ರೆ ಕರ್ಕೋತಾರೆ, ಇಲ್ಲ ಅಂದ್ರೆ ಹೊರಗಡೆ ಸೆಕ್ಯೂರಿಟಿ ಕೆಲ್ಸಕ್ಕೂ ಸೇರಿಸ್ಕೊಳಲ್ಲ. ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ನನ್ನ ಹತ್ರ ಮೊಬೈಲ್ ಇದೆ, ಅದಿದೆ ಇದಿದೆ, ಆ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತವ್ರೆ, ಈ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತವ್ರೆ, ಬೇಡ ಅಂತ ಇದ್ ಮಾಡ್ತವ್ರೆ, ಅದು ಇದು. ಸುಮ್ನೆ ಯಾಕೆ? ಸ್ವಲ್ಪ ತಿಳ್ಕೊಳ್ಳಿ. ನಿಮ್ಮ ಹತ್ರ ನಾಲೆಜ್ ಇಲ್ಲ ಅಂದ್ರೆ ನೀವು ಅದೇನು ಗೂಗಲ್ ಅನ್ನೋದು ಏನು ಹೇಳಿದ್ರಲ್ಲ ಅದೇ ಕಂಪ್ನಿಲಿ ಹೋಗಿ ಚೆಕ್ ಮಾಡಿ ಏನ್ ಬೇಕಿರುತ್ತೆ, ಏನ್ ಸ್ಟಾಪ್ ಮಾಡ್ತಿದ್ದಾರೆ, ಅದರಿಂದ ಏನಾದ್ರು ಲೂಪ್ ಹೋಲ್ಸ್ ಇದೆಯಾ, ಬೆಂಗಳೂರಿಗೆ ಲಾಭ ಎಷ್ಟು, ನಷ್ಟ ಎಷ್ಟು. ಓಕೆ, ಅದ್ ಬಂದ್ರೆ ನನ್ನ ಪ್ರಕಾರ ಕೇಳ್ತು ಅಂದ್ರೆ ನಷ್ಟನೇ ಜಾಸ್ತಿ. ನೀರಿನ ಅಭಾವ ತುಂಬಾ ಆಗುತ್ತೆ. ಇವಾಗ ಗೊತ್ತಾಗಲ್ಲ ಆಂಧ್ರ ಇವ್ರಿಗೆ, ಯಾಕೆಂದ್ರೆ ಅವ್ರು ನಮ್ಮ ಮೇಲೂ ಡಿಪೆಂಡ್ ಆಗಿದ್ದಾರೆ. ಅದು ಒಂದು ಸ್ವಲ್ಪ ಚೇಂಜ್ ಮಾಡ್ತು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀರಿಗೆ ಎಷ್ಟು ಅಭಾವ ಇದೆ ಅಂತ. ಅವ್ರಿಗೂ ಗೊತ್ತಾಗುತ್ತೆ. ನೀವು ಕೂಡ ಅರ್ಥ ಮಾಡ್ಕೊತೀರಾ ಅನ್ಕೋತೀನಿ. ಹಂಗಿದ್ರೆ ಚೆನ್ನೈ ಅವರು ಬಿಡ್ತಿತ್ತಿಲ್ಲ ಅಂತಲ್ಲ, ಚೆನ್ನೈ ಅವರು ಇದನ್ನ ಆಫರ್ನ ಅಕ್ಸೆಪ್ಟ್ ಮಾಡೋರು. ಯಾಕೆಂದ್ರೆ ಅವ್ರು ನೀರಿನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾರ ಮೇಲೆ ಗೊತ್ತಾಯ್ತಾ? ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕುಡಿಯೋ ನೀರಿಗೆ ಡಿಪೆಂಡ್ ಆದ್ಮೇಲೆ ಅದನ್ನ ಮಡಿಕೊಂಡು ಏನ್ ಮಾಡ್ಬೇಕಾಗುತ್ತೆ? ಉಪ್ಪಿ ನೀರಲ್ಲಿ ಮಷಿನರಿ ಐಟಮ್ಗಳನ್ನ ಅಷ್ಟು ಮಡಗಂಗಿಲ್ಲ, ಡ್ಯಾಮೇಜ್ ಆಗೋಗುತ್ತೆ. ಫಿಲ್ಟರ್ ಮಾಡಿ ಅದಕ್ಕೆಲ್ಲ ಮಷಿನರಿ ಐಟಮ್ಗಳನ್ನ ಮಾಡಿ ಫಿಲ್ಟರ್ ಮಾಡಿ ಅವೇನೇನು ಮಾಡಿ ಅದನ್ನ ಸಿಹಿ ನೀರಾಗಿ ಕನ್ವರ್ಟ್ ಮಾಡ್ಬೋದು. ಅದನ್ನ ಕನ್ವರ್ಟ್ ಮಾಡೋ ಬದಲು ಹೆಂಗಿರು ಬೇರೆ ಬೇರೆ ರಾಜ್ಯಗಳಲ್ಲಿ ನೀರಿದೆ, ಅಷ್ಟು ಇಷ್ಟು ಅಂತ ಅಮೌಂಟ್ ಕೊಟ್ಬಿಟ್ಟು ಇದು ಮಾಡ್ಬೋದು. ಇವಾಗ ಕರ್ನಾಟಕ ಗೌರ್ಮೆಂಟ್ ಮಾಡಿರೋದು
ಒಳ್ಳೇದಾ ಕೆಟ್ಟದಾ ನೀವೇ ಯೋಚನೆ ಮಾಡಿ. ಅವ್ರು ಆರಾಮಾಗಿ ಇವಾಗ ನಿಮ್ ಫ್ಯೂಚರ್ಗಳನ್ನ ಯೋಚನೆ ಮಾಡ್ದಲೆ ನೆಕ್ಸ್ಟ್ ಜನರೇಷನ್ಗೆ ಏನಾರ ಆಗ್ಲಿ ಬಿಡು, ಒಳ್ಳೆ ದುಡ್ಡು ಬರ್ತದೆ, ಆ ದುಡ್ಡನ್ನ ತಗೊಂಡು ಆ ಶಕ್ತಿ ಈ ಶಕ್ತಿ ಅನ್ನೋದಕ್ಕೆ ಬಳಸ್ಬೋದಾಯ್ತು ಆರಾಮಾಗಿ. ಅವ್ರು ಗೌರ್ಮೆಂಟ್ ಅಲ್ಲಿ ಹೆಂಗೂ ದುಡ್ಡಿತ್ತಿಲ್ಲ, ಎಷ್ಟು ಪರ್ಸೆಂಟೇಜ್ ಕೊಡಯ್ಯ, ಎಷ್ಟು ಪರ್ಸೆಂಟೇಜ್ ತಗೊಳ್ಳಿ ಅಂದ್ಬಿಟ್ಟು ಮಾಡ್ಬೋದಾಯ್ತು. ಮುಂದಾಲೋಚನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಗ್ರಿಮೆಂಟು ಒಂದ್ಸಲಿ ಆದ್ಮೇಲೆ ತೆಗೆದು ಎಸೆಯಕ್ ಆಗಲ್ಲ. ಓಕೆ, ಅಗ್ರಿಮೆಂಟ್ ಒಂದ್ಸತಿ ಆದ್ಮೇಲೆ ಇಷ್ಟು ವರ್ಷ ಅಂತ ಕಂಪ್ನಿ ಇರುತ್ತೆ ಅಂದ್ಮೇಲೆ ಇಷ್ಟು ವರ್ಷ ಇದ್ದೇ ಇರುತ್ತೆ. ಅದಕ್ಕೆ ಏನ್ ಬೇಕಿರೋದು ಅದು ಕೊಡ್ಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ಗೌರ್ಮೆಂಟ್ ಏನ್ ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ, ನಮ್ಗೆ ಲಾಸ್ ಆಗಿದೆ ಅಂತ ಶೋ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಬೇಕಾ? ಬೇಡ. ತುಂಬಾ ಕಂಪ್ನಿಗಳಿದೆ ಬೆಂಗಳೂರಲ್ಲಿ, ಇನ್ನೂ ತುಂಬಾ ಕಂಪ್ನಿಗಳು ಬರ್ತಾ ಇದೆ, ಹೊಸ ಕಂಪ್ನಿಗಳು ಬರ್ತಾ ಇದೆ. ಆ ಕಂಪ್ನಿಗಳಲ್ಲೇ ಕೆಲ್ಸ ಅನ್ನೋದು ಈಗ ಒಂದ್ ಕಂಪ್ನಿಲಿ 100 ಜನ ಇದ್ರು ಅಂದ್ರೆ 10 ಜನ ಇಲ್ಲ ಈಗ 20 ಜನ ಕನ್ನಡಿಗರಿಗೆ ಅಂತಾನೆ ಕೊಟ್ರೆ ಈಜಿನೇ ಆಗುತ್ತೆ. ಕೆಲ್ಸ ಇಲ್ಲ ಅಂತಲ್ಲ, ಬೆಂಗಳೂರಲ್ಲಿ ಇದೆ, ಹುಡುಕ್ಬೇಕು, ಹುಡುಕಿ ಸಿಗುತ್ತೆ. ನಾನು ಆ ಕೆಲ್ಸನೇ ಮಾಡ್ಬೇಕು ಈ ಕೆಲ್ಸನೇ ಮಾಡ್ಬೇಕು ಅಂತಲ್ಲ, ನಿಮ್ಗೆ ತಕ್ಕಂತ ಕೆಲ್ಸಗಳು ಇರ್ತವೆ. ಸ್ಕಿಲ್ ನ ಒಂದ್ ಸ್ವಲ್ಪ ಇಂಪ್ರೂವ್ ಗಳನ್ನ ಮಾಡ್ಕೊಳ್ಳಿ. ಈಗ ಮಾರ್ಕೆಟ್ ಅಲ್ಲಿ ಏನ್ ರನ್ ಆಗ್ತಿದೆ ಅದನ್ನ ನೋಡಿ ಕಲೀರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ಈ ವಿಚಾರ ನಿಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದೀನಿ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ